ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದೀರಾ ಮೊದಲು ನಿಮ್ಮ ಒಂದು ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಈ ಥರದೊಂದು ನೋಟಿಫಿಕೇಶನ್ ತೋರಿಸ್ತಾ ಇದೆ ಗೈಸ್. ಇದನ್ನು ನೀವು ಕಂಪಲ್ಸರಿ ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡಲೇಬೇಕು. ಇಲ್ಲ ಅಂತಂದರೆ ನಿಮಗೆ ಫ್ಯೂಚರಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಮಾನಿಟೈಸೇಷನ್ಗೆ ಸಮಸ್ಯೆ ಆದರೂ ಕೂಡ ಆಗ್ಬೋದು, ಆಯಿತಾ. ಸೊ ಈ ಒಂದು ನೋಟಿಫಿಕೇಶನ್ ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ಬರ್ತಾ ಇದೆ. ದಯವಿಟ್ಟು ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳು ಯಾರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ನಾನು ಏನು ಮಾಡಬೇಕು ಅಂತ ಎಲ್ಲನೂ ಕೂಡ ಹೇಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಯೂಟ್ಯೂಬ್ ಬಗ್ಗೆ ವೀಡಿಯೋಸ್ ಆಗ್ತಾ ಇರ್ತೀನಿ ಗೈಸ್. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಇವಾಗ ನೀವು ವೈ ಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ತು ಅಂತಂದರೆ ಇವಾಗ ನಾನು ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಮೇಲ್ಗಡೆನೆ ಆ್ಯಕ್ಷನ್ ರಿಕ್ವೈರ್ಡ್ ಅಕ್ಸೆಪ್ಟ್ ಅಪ್ಡೇಟೆಡ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸ್ ಬೈ January 31st, 2027 to avoid gaps in earnings from features like ads, YouTube Premium and fan funding ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಅದರ ಕೆಳಗಡೆ ರಿವ್ಯೂ ಆ್ಯಂಡ್ ಅಕ್ಸೆಪ್ಟ್ ಅಂತ ಇಲ್ಲೊಂದು ಆಪ್ಷನ್ ಇದೆ. ಓಕೆ, ಸೊ ಅದಾದಮೇಲೆ ನಿಮ್ಗೆ ಈ ನೋಟಿಫಿಕೇಶನ್ ನಿಮ್ಗೆ ಏನಾದರೂ ಇಲ್ಲಿ ಕಂಡಿಲ್ಲ ಅಂತಂದರೆ ನಿಮ್ಗೆ ಇದನ್ನು ಇಲ್ಲಿ ನೋಟಿಫಿಕೇಶನ್ ಒಂದು ಸಿಂಬಲ್ ಇದೆ ನೋಡಿ ಮೇಲ್ಗಡೆ, ಅಲ್ಲಿ ಕ್ಲಿಕ್ನ ಮಾಡಿದ್ರೆ ಈ ನೋಟಿಫಿಕೇಶನ್ ನಿಮ್ಗೆ ಇಲ್ಲಿ ಬಂದಿರುತ್ತೆ. ಇಲ್ಲಿ ನೀವು ನೋಡ್ಬೋದು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಪ್ಡೇಟ್ ಅಂತ ಅಂದ್ಬಿಟ್ಟು ಇಲ್ಲಿ ಅಕ್ಸೆಪ್ಟ್ ಮಾಡೋದಕ್ಕೆ ಇಲ್ಲೊಂದು ನೋಟಿಫಿಕೇಶನ್ ಬಂದಿದೆ. ಓಕೆ, ಸೊ ಈ ಥರನಾದರೂ ಇಲ್ಲಿ ಬಂದು ನೀವು ನೋಡ್ಬೋದು, ಆಯಿತಾ. ಸೊ ಈಗ ಈ ಒಂದು ಆಪ್ಷನ್ ಯಾಕೆ ಬಂದಿದೆ ಅನ್ನೋದನ್ನು ನಾನು ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ. ಫಸ್ಟು ಇವಾಗ ಈ ರಿವ್ಯೂ ಆ್ಯಂಡ್ ಅಕ್ಸೆಪ್ಟ್ ಮೇಲೆ ನಾವು ಕ್ಲಿಕ್ನ ಮಾಡೋಣ. ಕ್ಲಿಕ್ ಮಾಡಿದೆ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ವಾಟ್ಸ್ ಚೇಂಜಿಂಗ್ ಅಂತ ಬರ್ತಾ ಇದೆ. ವಿ ಆರ್ ಅಪ್ಡೇಟಿಂಗ್ ದ ಫಾಲೋವಿಂಗ್ ಟರ್ಮ್ಸ್ ಟು ಎನ್ಶೂರ್ ದ ವೇಸ್ ಯು ಅರ್ನ್ ಎವಾಲ್ವ್ alongside the platform to keep earning without interruption. ಪ್ಲೀಸ್ ರಿವ್ಯೂ ಆ್ಯಂಡ್ ಅಕ್ಸೆಪ್ಟ್ ದ ನ್ಯೂ ಟರ್ಮ್ಸ್ ಬೈ January 31st, 2027 ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇದನ್ನು ನೀವು January 31, 2020 ಒಳಗಡೆ ನೀವು ಇದನ್ನು ಅಕ್ಸೆಪ್ಟ್ ಮಾಡಬೇಕು. ಓಕೆ, ಅಕ್ಸೆಪ್ಟ್ ಮಾಡಲಿಲ್ಲ ಅಂತಂದರೆ ಏನಾಗ್ಬೋದು, ನಿಮ್ಮ ಒಂದು ಮಾನಿಟೈಸೇಷನ್ ಹೋಲ್ಡ್ ಆಗ್ಬೋದು. ಅರ್ಥ ಆಯ್ತಾ ಗೈಸ್? ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ಅವ್ರದ್ದು ಏನೇನೆಲ್ಲ ಚೇಂಜ್ ಮಾಡ್ತಾ ಇದ್ದಾರೆ February 1, 2027 ಅನ್ನೋದು ಇಲ್ಲೆಲ್ಲ ಅವರು ನೀಟಾಗಿ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ನಾನು ಜಸ್ಟ್ ಇದನ್ನು ಹಂಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ. ಅದಾದಮೇಲೆ ನಾನು ನಿಮಗೆ ಇದನ್ನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಕೆಳಗಡೆ ವಾಚ್ ಪೇಜ್ ಮಾನಿಟೈಸೇಷನ್ ಅಂತಿದೆ. ಅರ್ನ್ ಫ್ರಮ್ ಏನೇನೆಲ್ಲ ಇದಾಗುತ್ತೆ ಅಂತ ಅರ್ನ್ ಫ್ರಮ್ ಆ್ಯಡ್ಸ್ ಆ್ಯಂಡ್ ಯೂಟ್ಯೂಬ್ ಪ್ರೀಮಿಯಮ್ ಆನ್ ವಾಚ್ ಪೇಜ್ ಅಂತಿದೆ. ಮತ್ತು ಶಾರ್ಟ್ ಮಾನಿಟೈಸೇಷನ್ ಇದೆ, ಮತ್ತು ಫ್ಯಾನ್ ಫಂಡಿಂಗ್ ಮಾನಿಟೈಸೇಷನ್ ಇದೆ. ಸೊ ಈ ಮೂರು ಕೂಡ ಇದೆ. ಸೊ ಈ ಮೂರು ಕೂಡ ಓಲ್ಡ್ ಆಗಬಾರ್ದು ಅಂತಂದರೆ ನೀವು ಇದನ್ನು ಇಲ್ಲಿ ಅಕ್ಸೆಪ್ಟ್ ಮಾಡಬೇಕು. ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತಿದೆ. ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ. ಸೊ ಈಗ ಯೂಟ್ಯೂಬರು ಒಂದು ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತಂದಿದ್ದಾರೆ. ಸೊ ಹಾಗಾಗಿ ಈ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೀವು ಅಕ್ಸೆಪ್ಟ್ ಮಾಡಿ ಇಲ್ಲಿ ಕೆಳಗಡೆ. ಅದಾದಮೇಲೆ ಇಲ್ಲಿ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಅದಾದಮೇಲೆ ಸೊ ನಿಮಗೆ ಈ ಥರ ಬರುತ್ತೆ. ನೆಕ್ಸ್ಟು ಮಾನಿಟೈಸೇಷನ್ ಮಾಡ್ಯೂಲ್ ಬರುತ್ತೆ, ನೀವು ನೋಡ್ಬೋದು. ಅದಾದಮೇಲೆ ಇಲ್ಲಿ ಇದನ್ನು ಕೂಡ ಅಕ್ಸೆಪ್ಟ್ ಮಾಡಿ. ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಓಕೆ, ಸೊ ಅದಾದಮೇಲೆ ಪ್ರಾಡಕ್ಟ್ ಮಾಡ್ಯೂಲ್ ಬರುತ್ತೆ. ಸೊ ಈ ಥರ 3-4 ಬರ್ತಾ ಇದೆ, ನೀವು ನೋಡ್ಬೋದು. ಇದನ್ನು ಕೂಡ ಅಕ್ಸೆಪ್ಟ್ ಮಾಡಿ. ಸೊ ಫಿನಿಶ್ ಅಂತ ಕೊಡಿ. ಇದಾದಮೇಲೆ ಆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಇಲ್ಲಿ ಕೆಳಗಡೆ ಯು ಹ್ಯಾವ್ ಸೈನ್ಡ್ ಆಲ್ ರಿಕ್ವೈರ್ಡ್ ಟರ್ಮ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ಆ ನೋಟಿಫಿಕೇಷನ್ ಹೋಗಿದೆ, ನೀವು ಇಲ್ಲಿ ನೋಡ್ಬೋದು. ನಾನು ಮೇಲ್ಗಡೆ ಎಳೆದು ತೋರಿಸ್ತಾ ಇದ್ದೀನಿ, ಹೋಗಿದೆ. ಸೊ ಈಗ ಏನಕ್ಕೆ ಅದು ಬಂತು ಅನ್ನೋದನ್ನು ನಾನು ನಿಮ್ಗೆ ಸಿಂಪಲಾಗಿ ಹೇಳೋದಾದರೆ ಗೈಸ್, ಇವಾಗ ಯೂಟ್ಯೂಬಲ್ಲಿ ಹೊಸ ಮಾನಿಟೈಸೇಷನ್ ರೂಲ್ಸ್ ಬಂದಿದೆ. ಯೂಟ್ಯೂಬಲ್ಲಿ ಇನ್ನು ಮುಂದೆ ನೀವು ದುಡ್ಡು ಮಾಡಬೇಕು ಅಂದರೆ 1,000 ಸಬ್ಸ್ಕ್ರೈಬರ್ಸ್ 8,000 ಅವರ್ಸ್ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕು. ನೀವೇನಾದ್ರು ಶಾರ್ಟ್ಸಿಂದ ಕಂಪ್ಲೀಟ್ ಮಾಡ್ತೀರಾ ಅಂತಂದರೆ 1,000 ಸಬ್ಸ್ಕ್ರೈಬರ್ಸ್ 20 ಮಿಲಿಯನ್ ವ್ಯೂಸನ್ನು ನೀವು 90 ಡೇಸ್ ಒಳಗಡೆ ಕಂಪ್ಲೀಟ್ ಮಾಡಬೇಕು. ಈ ರೂಲ್ಸು February 1 ಅಪ್ಲೈ ಆಗುತ್ತೆ 2027. ಹಾಗಾಗಿ ಈ ಒಂದು ಹೊಸ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಯೂಟ್ಯೂಬ್ ಅವರು ನಿಮಗೆ ಅಕ್ಸೆಪ್ಟ್ ಮಾಡಿಸಲೇಬೇಕು. ಅಕ್ಸೆಪ್ಟ್ ಮಾಡಿಸಿಲ್ಲ ಅಂತಂದರೆ ಅದು ಅವರ ಮಿಸ್ಟೇಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಇದಕ್ಕೆ ಒಪ್ಕೊಳ್ಬೇಕು ಅಂತಂದ್ಬಿಟ್ಟು ಸೊ ಈ ಒಂದು ನೋಟಿಫಿಕೇಷನ್ ಎಲ್ಲರೂ ಕೂಡ ಕಳಿಸಿದ್ದಾರೆ. ಓಕೆ, ಸೊ ನೀವೆಲ್ಲರೂ ಕೂಡ ಇವಾಗಲೇ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ದಯವಿಟ್ಟು ನಾನು ಅವಾಗಲೇ ಹೇಳಿದೆ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ತುಂಬ ಜನಕ್ಕೆ ಯೂಸ್ ಆಗುತ್ತೆ. ತುಂಬ ಜನ ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಫ್ಯೂಚರಲ್ಲಿ ನಿಮ್ಮ ಮಾನಿಟೈಸೇಷನ್ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಸೊ ಈ ಹೊಸ ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನಾನು ನಿಮಗೆ ನೀಟಾಗಿ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಏನೇನೆಲ್ಲ ಬೇಗ ಕಂಪ್ಲೀಟ್ ಮಾಡೋದಕ್ಕೆ ಏನೇನು ಮಾಡ್ಬೋದು ಅದು ಕೂಡ ಒಂದಷ್ಟು ಐಡಿಯಾಸ್ಗಳನ್ನ ಕೊಡ್ತೀನಿ. ತಲೆ ಕೆಡಿಸ್ಕೊಬೇಡಿ. ವಿಡಿಯೋ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್ ಗೈಸ್.